ಲೊಕೇಶನ್ ಬಂದು ಸರ್ ದೇವಸ್ಥಾನದ ಹಿಂದ್ಗಡೆನೆ ಅನ್ನಪೂರ್ಣೇಶ್ವರಿ ಅಂತ ಮೆಸ್ ಇದೆ. ಒಳ್ಳೆ ಒಂದು ಫ್ಯಾಮಿಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋದು. ಫುಲ್ ಮೀನ್ಸ್ 80 ರೂಪಾಯಿ ಊಟ. ಮನೆ ಊಟ ಇದ್ದಂಗೆ ಮನೆ ಊಟ ತಾನೆ, ಮನೆ ಊಟ ಇದ್ದಂಗೆ ಇರುತ್ತೆ. ನಮ್ಮ ಮನೆಯಲ್ಲಿ ಫೀಲ್ ಮಾಡ್ದಂಗೆ. ಒಳಗಡೆ ಹಾಕಿಸ್ತೀನಿ ಅವ್ರಿಗೆ. ಅವ್ರು ಹೇಳಿದ್ರು ಮುಂಚೆ. ಪ್ರೇಮ ಅಂತ. ತಾವು ಈ ಒಂದು ಅನ್ನಪೂರ್ಣೇಶ್ವರಿ ಮೆಸ್ ಅನ್ನೋದಕ್ಕೆ ಹೋಟೆಲ್ಗೆ ಓನರ್ ಅಂತ. ಹೌದು ಸರ್. ಸೊ ಈ ಒಂದು ಅನ್ನಪೂರ್ಣೇಶ್ವರಿ ಮೆಸ್ ಎಷ್ಟು ವರ್ಷದಿಂದ? ಒಂದು 25 ವರ್ಷದಿಂದ ಮಾಡ್ತೇವೆ. 25 ವರ್ಷ. ಏನೇನು ಸಿಗುತ್ತೆ ಸರ್? ಇಲ್ಲಿ ಬೆಳಗ್ಗೆ ತಿಂಡಿ ಸಿಗುತ್ತೆ. ಇಡ್ಲಿ, ವಡೆ, ಸಾಂಬಾರು, ದೋಸೆ, ಪೂರಿ, ಚಿತ್ರಾನ್ನ, ಪಲಾವು ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟ, ಚಪಾತಿ ಊಟ, ಮುದ್ದೆ ಊಟ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಮುದ್ದೆ, ಚಪಾತಿ, ಪೂರಿ? ಪೂರಿ ಇಲ್ಲ ಸರ್, ಮುದ್ದೆ ಚಪಾತಿ. ಎಷ್ಟು? 80 ರೂಪಾಯಿ ಸರ್ ಒಂದು ಊಟ, ಫುಲ್ ಮೀಲ್ಸ್. ಫುಲ್ ಮೀಲ್ಸ್ ಅಂದ್ರೆ ಚಪಾತಿ ಎಲ್ಲ ಲಿಮಿಟೆಡ್? ಚಪಾತಿ ಊಟಕ್ಕೊಂದು ಕೊಡ್ತೀವಿ ಅಷ್ಟೇ. ಮುದ್ದೆ ಅಥವಾ ಚಪಾತಿ ಏನು ಬೇಕಾದ್ರೂ ಇಸ್ಕೋಬಹುದು. ಸೊ ಇದು ಕಂಪ್ಲೀಟ್ ಆಗಿ ಬ್ರಾಹ್ಮಣ ಮೆಸ್ ಅಂತ ಬರ್ತಿದೆ. ಹೌದು ಸರ್. ಸೊ ಅಂದ್ರೆ ಲೈಕ್ ಈರುಳ್ಳಿ ಅದೆಲ್ಲ? ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಲ್ಲ ಸರ್. ಯೂಸ್ ಮಾಡಲ್ಲ. ಸೊ ಟೈಮಿಂಗ್ಸ್ ಏನೇನಿರುತ್ತೆ? ಟೈಮಿಂಗ್ಸ್ ಬೆಳಗ್ಗೆ 7:45ರಿಂದ 10 ಗಂಟೆವರೆಗೆ ತಿಂಡಿ. ಮಧ್ಯಾಹ್ನ 12:30ರಿಂದ 4:15 ತನಕ ಊಟ. ಮತ್ತೆ ರಾತ್ರಿ 7:30ರಿಂದ 9:30ವರೆಗೆ ಊಟ. ನಾ ಕೇಳ್ಪಟ್ಟೆ ಲೈಕ್ ಇದೆಲ್ಲ ಬರೀ ಈ ಒಂದು ಫ್ಯಾಮಿಲಿ ಅವರೇ ರನ್ ಮಾಡ್ತಾರೆ. ಹೌದು ಸರ್. ಎಲ್ಲ ಹೊರಗಡೆ ಯಾರೆಲ್ಲ ಲೇಡೀಸ್ ಮಾಡ್ತಾರೆ ಸರ್. ಎಲ್ಲ ನೀವೇ ಲೇಡೀಸ್? ಎಲ್ಲ ಲೇಡೀಸ್ ಮಾಡ್ತಾರೆ. ಲೇಡೀಸ್ ಅಂದ್ರೆ ಯಾರು ಇದ್ದೀರಾ? ನಾವು ತಾಯಿ ಮಕ್ಕಳಿದೀವಿ, ಒಂದು 3-4 ಜನ. ಕೆಲಸದವ್ರು ಒಂದು 3 ಜನ ಇದ್ದಾರೆ. ನೀವೇ ಎಲ್ಲ ಕಂಟಿನ್ಯೂ ಮಾಡ್ತಾರೆ? ಎಲ್ಲ ನಾವು. ಮತ್ತೆ ಸಾಯಂಕಾಲ ಊಟ ಇರುತ್ತೆ? ಸಂಜೆ ಊಟ ಇರುತ್ತೆ. ರಾತ್ರಿ ಏನು ಸಿಗುತ್ತೆ? ರಾತ್ರಿ ಮಾಮೂಲಿ ಚಪಾತಿ ಊಟ, ಮುದ್ದೆ ಇಲ್ಲ ರಾತ್ರಿ ಹೊತ್ತು. ಚಪಾತಿ ಮಾತ್ರ ಅಷ್ಟೇ ಚಪಾತಿ ಊಟ ರಾತ್ರಿ ಹೊತ್ತು. ಸೊ ನಮ್ಮ ವ್ಯೂವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಿಮ್ಮ ಈ ಒಂದು ಹೋಟೆಲ್ ಬಗ್ಗೆ? ಏನು ಹೇಳಲಿಕ್ಕೆಂದ್ರೆ ಎಲ್ಲ ಚೆನ್ನಾಗಿರುತ್ತೆ, ಬಂದು ಊಟ ಮಾಡಿ ನೋಡಿ ಹೇಳ್ಬೋದು ಅಷ್ಟೇ. ಸೊ ನೀವು ಯೂಸ್ ಮಾಡುವಂತದ್ದೆಲ್ಲ ಮಸಾಲಾ ಐಟಮ್ಸ್ ಅದೆಲ್ಲ ನೀವೇ ಮಾಡುವಂತ? ಎಲ್ಲ ನಾವೇ ರೆಡಿ ಮಾಡ್ಕೊತೀವಿ ಸರ್. ಎಲ್ಲ ಪ್ರತಿಯೊಂದು ನೀವೇ ರೆಡಿ? ಎಲ್ಲ ನಾವೇ ರೆಡಿ ಮಾಡ್ಕೊತೀವಿ ಸರ್. ಹೇಳಿ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಹನುಮಂತರಾಜು ಅಂತ. ನಾನು ಟೀಚರ್ ಆಗಿದ್ದೀನಿ ಸರ್. ನಾವೊಂದು 8 years ಇಂದ ಬರ್ತೀವಿ ಇಲ್ಲಿಗೆ. ನೀವು ಟೀಚರ್ ಅಂತ ಕೇಳ್ಪಟ್ಟೆ ನಾನು. ಹೌದು ಸರ್, ಟೀಚರ್ ಸರ್. ನಾವು ನಂಜನಗೂಡು ಟೀಚರ್, ನಂಜನಗೂಡು ತಾಲೂಕು ಮೂಡಲವಡ್ಡಿ ಗ್ರಾಮ ಅಂತ, ಅಲ್ಲಿ ಟೀಚರ್ ಆಗಿದ್ದೀನಿ. ನಾನು ಮುಂಚೆ ನಂಜನಗೂಡಲ್ಲಿ ದಳವಾಯಿ ಸ್ಕೂಲ್ನಲ್ಲೇ ವರ್ಕ್ ಮಾಡ್ತೀವಿ. ಈಗ ಒಂದು 3 ವರ್ಷದಿಂದ ಅಲ್ಲಿ ಮಾಡ್ತೀನಿ. ಬಟ್ ನಾವು ಟೌನಲ್ಲಿ ಇದ್ದಾಗಿಂದನೂ ಇಲ್ಲೇ 8 ವರ್ಷದಿಂದ ಬರ್ತೀವಿ. ನಾವು ನಮ್ಮ ಟೀಚರ್ಸ್ ಒಂದು 20 ಜನ ಒಂದು ಸಿಂಡಿಕೇಟು ಇದ್ದೀವಿ. ನಾವು ಪ್ರತಿ ತಿಂಗಳು ಬರ್ತೀವಿ. ನಾವು ಜೊತೆ ಹಿಂಗೆ ಶನಿವಾರ ಫ್ರೀ ಆದಾಗ ಕೂಡ ಬರ್ತೀವಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ. ಬಂದು ಖಂಡಿತ ನೀವು ಕೂಡ ಟೇಸ್ಟ್ ನೋಡ್ಬೋದು ಸರ್. ಈ ಹೋಟೆಲು ಬಗ್ಗೆ ಹೇಳಬೇಕಂದ್ರೆ ಬೇರೆ ಹೋಟ್ಲಿಗಿಂತ ವಿಭಿನ್ನವಾಗಿದೆ. ಟೇಸ್ಟ್ ಕೂಡ ವಿಭಿನ್ನವಾಗಿದೆ. ಚಪಾತಿ ಆಗ್ಬೋದು ಅಥವಾ ರಸಮ್ ಆಗ್ಬೋದು. ರಸಮ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಜೊತೆಗೆ ಸೋಡಾ ಗಿಡ ಹಾಕೋದಿಲ್ಲ. ಆದ್ದರಿಂದ ನಮ್ಗೇನಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಬೇರೆ ಹೋಟ್ಲಿಗಿಂತ ವಿಭಿನ್ನವಾಗಿರುತ್ತೆ, ಆರೋಗ್ಯಕರವಾಗಿದೆ ಅದನ್ನ ಹೇಳ್ಬೋದು. ಸ್ವಚ್ಛತೆಯೂ ಕೂಡ ಕಾಪಾಡ್ತಾರೆ, ಅದು ಕೂಡ ಗಮನ ಇದೆ. ಜೊತೆಗೆ ಒಂದು ಲೊಕೇಶನ್ ಇದೆಯಲ್ಲ, ಅದು ಒಂದು ನಮಗೆ ಒಂದು ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿಗೆ ಒತ್ತು ಕೊಡೋದಂಗೆ ಇರುತ್ತೆ. ಮನೆ ಊಟ ಇದ್ದಂಗೆ ಮನೆ ಊಟ ತಾನೆ, ಮನೆ ಊಟ ಇದ್ದಂಗೆ ಇರುತ್ತೆ. ನಮ್ಮ ಮನೆಯಲ್ಲಿ ಫೀಲ್ ಮಾಡ್ದಂಗೆ, ಅದು ಹೋಟ್ಲು ಫೀಲ್ ಅಲ್ಲ, ಇದು ಮನೇಲಿ ಊಟ ಮಾಡಿದಂಗೆ ಫೀಲ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್, ಮಾಡ್ಬೋದು ಖಂಡಿತ. ಇನ್ನೊಂದು ಥ್ಯಾಂಕ್ ಯು ಸರ್. ನಮಸ್ತೆ. ರೆಗ್ಯುಲರ್ ಆಗಿ ಬರ್ತಿರ್ತೀರಾ ಈ ಒಂದು ಹೋಟೆಲ್ಗೆ? ಯೂಶುವಲ್ ಆಗಿ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು ನಾವು. ಆ್ಯಕ್ಚುಲಿ ಇಲ್ಲಿ ಬರ್ತಾ ಇರ್ತೀವಿ ನಂಜನಗೂಡಿಗೆ. ಆದರೆ ಈ ಹೋಟೆಲ್ ಮೆಸ್ ಇರೋದು ನಮ್ಗೆ ಗೊತ್ತಿರಲಿಲ್ಲ. ನಾವು ಯೂಶುವಲ್ ಆಗಿ ಅಲ್ಲಿ ನಂಜನಗೂಡು ಮಠದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಾಂದ್ರೆ ಮೈಸೂರಲ್ಲಿ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ನಿನ್ನೆ ಯೂಟ್ಯೂಬ್ ಚೆಕ್ ಮಾಡ್ಬೇಕಾದ್ರೆ ಇದನ್ನ ಮೆಸ್ ನೋಡಿದ್ದಾರೆ, ರಿವ್ಯೂಸ್ ಚೆಕ್ ಮಾಡಿದ್ದಾರೆ.
ಬ್ರಾಹ್ಮಿನ್ ಸ್ಟೈಲಲ್ಲಿ ಒಳ್ಳೆ ಊಟ, ತುಂಬ ಚೆನ್ನಾಗಿದೆ ಊಟ, ಮನೆ ಊಟದ ಥರ ಇದೆ. ಊಟ ಮಾಡಿದ್ವಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಊಟ, ಟೇಸ್ಟ್ ಚೆನ್ನಾಗಿದೆ. ಸಾಂಬಾರು ಇರ್ಬೋದು, ರಸಮ್ ಇರ್ಬೋದು, ಪಕ್ಕಾ ಬ್ರಾಹ್ಮಿನ್ ಸ್ಟೈಲಲ್ಲಿ ಊಟ ಇದೆ, ತುಂಬ ಚೆನ್ನಾಗಿದೆ ಊಟ. ವ್ಯೂವರ್ಸ್ಗೆ ನಾನು ರೆಕಮೆಂಡ್ ಮಾಡ್ತೀನಿ. ನಂಜನಗೂಡು ಏನಾದ್ರು ಬಂದರೆ ನಂಜನಗೂಡು ದೇವಸ್ಥಾನದ ಜಸ್ಟ್ ಒಂದು 5 ನಿಮಿಷ ವಾಕು, ಹಿಂದೆಗಡೆ ಸೈಡು ಬಂದು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಎಲ್ಲಾರು ಎಲ್ಲಾ ಕೆಲಸನೂ ಮಾಡ್ತಾರೆ. ಮೇನ್ ಕುಕ್ ಅವರು ಅವರೇನೆ. ನಾವೆಲ್ಲ ಸೈಡ್ಲಿ ತರಕಾರಿ ಹಚ್ಕೊಡೋದು ಅದು ಇದು ಮಾಡೋದು. ಸೊ ಇಲ್ಲಿ ನೀವೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಇವ್ರ ಜೊತೆಗಿದ್ದೀರಾ ನೀವು? ಸರ್ ಸ್ಟಾರ್ಟಿಂಗ್ ಇಂದ ಇಲ್ಲೇ ಇದೆ, ಸ್ಟಾರ್ಟಿಂಗ್ ಇಂದ ಇದೆಲ್ಲ. ಸೊ ಏನ್ ಅನ್ಸುತ್ತೆ, ಲೈಕ್ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಇದನ್ನ, ಅಥವಾ ಇದು ಟೋಟಲ್ ಆಗಿ ಸರ್ ಇದು ಒಂದ್ ಫ್ಯಾಮಿಲಿ ಅವರು, ಬೇರೆಯವರು ಯಾರು ಇಲ್ಲ ಸರ್. ಇಲ್ಲಿ ಎಲ್ಲ ಮನೆಯವರೇ ನಿಸ್ಕೊಂಡು ಎಲ್ಲ ಮಾಡ್ಕೊಡೋದು, ಎಲ್ಲ ನಾವೆಲ್ಲ ಅಳಿ ಎಲ್ಲ ಹೋಮ್ ಮೇಡ್, ಎಲ್ಲ ಹೋಮ್ ಮೇಡೇನೆ, ಆಚೆಯಿಂದ ಏನು ತಗೊಳಲ್ಲ. ಒಂದು ಲೊಕೇಶನ್ ಬಂದು ಸರ್ ದೇವಸ್ಥಾನದ ಹಿಂದ್ಗಡೆನೆ ಅನ್ನಪೂರ್ಣೇಶ್ವರಿ ಅಂತ ಮೆಸ್ ಇದೆ. ಒಂದು ಫ್ಯಾಮಿಲಿ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ಫುಲ್ ಮೀನ್ಸ್ 80 ರೂಪಾಯಿ ಊಟ, ಹೊಟ್ಟೆ ತುಂಬಾ ಊಟ. ಮುದ್ದೆನೂ ಕೊಡ್ತೀವಿ, ಚಪಾತಿನೂ ಕೊಡ್ತೀವಿ ಸರ್. ನೋಡಿದ್ರೆ ತುಂಬಾ ಫ್ಯಾಮಿಲೀಸ್ ಎಲ್ಲ ಬರ್ತಾ ಇದ್ದಾರೆ, ತುಂಬಾ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಹೊತ್ತು ಟಿಫನ್ ಇರುತ್ತೆ ಸರ್, ಇಡ್ಲಿ ಸಾಂಬಾರು, ಇಡ್ಲಿ ವಡೆ ಸಾಂಬಾರು, ಪೂರಿ, ದೋಸೆ, ಒಂದು ರೈಸ್ ಐಟಮು ಎಲ್ಲ ಇರುತ್ತೆ ಸರ್. ಬೆಳಗ್ಗೆ 7:30 ಕಮೆನ್ಸ್ ಆದ್ರೆ ರಾತ್ರಿ 11:30 ತನಕ ಆಗುತ್ತೆ. ಏನೇ ಒಂದು ಫಂಕ್ಷನ್, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಕ್ಯಾಟ್ರಿಂಗ್ ತಗೋತೀವಿ. ಕ್ಯಾಟ್ರಿಂಗ್ ತಗೊಂತೀವಿ. ಏನೇ ಆರ್ಡರ್ಸ್ ಇದ್ರು ಹೊರಗಡೆ ಬರ್ತಾರೆ, ಅವಾಗ ಆರ್ಡರ್ ಕೊಟ್ಟು ಹೋಗ್ತಾರೆ. ಎಲ್ಲ ತಗೊಂಡೋಗೋರು ಇರ್ತಾರೆ, ನಾವು ಸರ್ವ್ ಮಾಡ್ಕೊಟ್ಟು ಬರ್ತೀವಿ. ಅಲ್ಲೇ ಅವ್ರು ಯಾವ್ದಾರು ಚೌಟ್ರಿ ಏನಾದ್ರು ಮಾಡ್ಕೊಂಡಿರ್ತಾರೆ, ಅವ್ರು ಚೌಟ್ರಿ ಮಾಡ್ಕೊಂಡ್ರೆ ಅಲ್ಲೇ ನಾವು ಸರ್ವ್ ಮಾಡ್ತೀವಿ. ಇಲ್ಲ ನಾವೇ ಮಾಡ್ಕೋತೀವಿ ಅಂತಂದ್ರೆ ಎಲ್ಲ ಇಲ್ಲಿಂದ ಪಾರ್ಸಲ್ ಕಳಿಸ್ಕೊಡ್ತೀವಿ. ಕೆಲವರು ಆರ್ಡರ್ ಕೊಟ್ಬಿಡ್ತಾರೆ, ಇಲ್ಲೇ ಬರ್ತಾರೆ. ಇನ್ನು ಆಮೇಲೆ ಈ ಗದ್ದೆ ತೋಟ ಅವ್ರುಗಳು ಬರ್ತಾರೆ ಸರ್, ಅವ್ರು ನಾಟಿ ಟೈಮಲ್ಲಿ ಅವ್ರಿಗೆ ನಮ್ಗೆ ಪಾರ್ಸಲ್ ಕೊಟ್ಬಿಡಿ ಅಂತ ಕೇಳ್ತಾರೆ, ಅವ್ರಿಗೆ ಪಾರ್ಸಲ್ ಕೊಡ್ತೀವಿ. ಎಲ್ಲ ಏನೇನ್ ತರ ಕೇಳ್ತಾರೋ ಆ ತರ ಪಾರ್ಸಲ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಸ್ವೀಟ್ ಫ್ಲೇವರ್ ಲಿಮಿಟೆಡ್ ಅಲ್ಲ ಸರ್? ಲಿಮಿಟೆಡಾ? ಇಲ್ಲ.